ಇವತ್ತು ನಾನು ನಮ್ಮ ಮನೆ ದೇವರಾದ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ. ದೇವಸ್ಥಾನ ನರಸಿಂಹಸ್ವಾಮಿ ಬೆಟ್ಟ ಇದೆ, ಅದು ಸ್ವಲ್ಪ ಹೈಟ್ ಇದೆ. ಇದರಲ್ಲಿ ಸುಸ್ತಾಯಿತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆ ದೇವರಾದ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ. ಈಗ ಬೆಟ್ಟ ಹತ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಯಾವ ರೀತಿ ನಾವು ಬೆಟ್ಟ ಹತ್ತೀವಿ ಅಂತ. ಎಲ್ಲರೂ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ, ನಾವಿಬ್ಬರೇ ಹೋಗ್ತಾ ಇದ್ದೀವಿ. ತುಂಬ ಪ್ರಶಾಂತವಾಗಿದೆ, ಪ್ಲೇಸು ಸಖತ್ತಾಗಿದೆ. ಇಲ್ಲೊಂದು ದೇವಸ್ಥಾನ ಇದೆ, ಅದನ್ನು ದರ್ಶನ ಮಾಡ್ಕೊಂಡು ಹೋಗೋಣ. ನೋಡಿ, ಇದು ಆಂಜನೇಯ ದೇವಸ್ಥಾನ. ಹತ್ತುತ್ತಾ ಇದ್ದೀವಿ ಬೆಟ್ಟನ. ಇದು ಅಷ್ಟು ಚಿಕ್ಕ ಬೆಟ್ಟ ಇದು. ಆ ಕಡೆ ಇನ್ನೊಂದು ನರಸಿಂಹಸ್ವಾಮಿ ಬೆಟ್ಟ ಇದೆ, ಅದು ಸ್ವಲ್ಪ ಹೈಟ್ ಇದೆ. ಇದರಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇನ್ನೂ ಅಷ್ಟು ದೂರ ಇದೆ, ಇನ್ನೂ ಅಷ್ಟು ದೂರ ಇದೆ. ಈಗಲೇ ಸುಸ್ತಾಗಿದೆ, ಸುಸ್ತಾಯಿತು. ಇಷ್ಟು ಹತ್ತಿದ್ರೆ ಮುಗೀತು. ಬೆಟ್ಟನ ಮತ್ತೆ 2 ನಿಮಿಷ ರೆಸ್ಟ್ ಮಾಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಮೇಲೆ ಈ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀವಿ ನಿಮಗೆ. ತುಂಬ ಹಳೆ ಕಾಲದ ದೇವಸ್ಥಾನ ಇದು. ಇದು ಕೋಟೆ ಬೆಟ್ಟ ಅಂತ. ನೋಡಿ, ಎಂಟ್ರೆನ್ಸ್ ಈ ರೀತಿ ಇದೆ. ತುಂಬ ಹಳೆ ಕಾಲದ ದೇವಸ್ಥಾನ ಇದು. ಫಸ್ಟ್ ಒಳಗಡೆ ಹೋಗಿ ಬರೋಣ, ಆಮೇಲೆ ಸುತ್ತ ನೇಚರ್ ಹೇಗಿದೆ ಅಂತ ತೋರಿಸ್ತೀನಿ. ಒಳಗಡೆ ತುಂಬ ಜನ ಇದ್ದರು, ಆದ್ದರಿಂದ ದೇವ್ರನ್ನ ತೋರಿಸೋದಕ್ಕಾಗಲಿಲ್ಲ. ಅದರಲ್ಲೂ ವಿಡಿಯೋ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ದೇವ್ರ ವಿಡಿಯೋನೂ ಕೂಡ ಮಾಡ್ಕೊಳ್ಳಿಲ್ಲ. ಅಷ್ಟೇ ದೇವಸ್ಥಾನ ಮಾತ್ರ ಈ ರೀತಿ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಗೋಪುರ ಮೇಲೆ ಹೋಗ್ತಾ ಇದ್ದೀನಿ ನಾನು. ನೋಡಿ, ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ನರಸಿಂಹಸ್ವಾಮಿ ದೇವಸ್ಥಾನದ ಬೆಟ್ಟನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.